ನಮಸ್ಕಾರ. ವನಿಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಮತ್ತು ಸಾಕ್ಷಿ ಇಬ್ಬರೂ ಒಂದು ಕಲರವ ಅಂತ ಒಂದು ಈವೆಂಟಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಗ್ರ್ಯಾಂಡಾಗಿ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಅಲ್ಲಿ ಅದಿತಿ ಲವ್ವರ್ನ ತೋರಿಸ್ತೀನಿ, ಅಲ್ಲಿಗೆ ಬಾ ಅಣ್ಣ ಅಂತ ಕರೀತಾಳೆ. ಅದಕ್ಕೋಸ್ಕರ ಸಾಕ್ಷಿನೂ ಕರ್ಕೊಂಡು ಹೋಗ್ತಾನೆ. ಅಂತೂ ಕೇಳ್ತಾಳೆ ಸಾಕ್ಷಿ ಕಾರ್ ಹೇಳುವಾಗ, ನಾನು ಬರ್ತೀನಿ, ಮತ್ತು ಅವರಿಗೆ ನಿಮಗೆ ಹೇಳೋಕ್ಕಾಗಲ್ವಲ್ಲ, ಹೇಳೋರು ಯಾರು ಅಂತ ಕೇಳಿದಾಗ, ನೀನೇನು ಬರೋದು ಬೇಡ, ದಯವಿಟ್ಟು ಕಾರಲ್ಲೇ ಕೂತಿರು, ನಾನು ಹೋಗಿ ಎಲ್ಲ ಮ್ಯಾನೇಜ್ ಮಾಡ್ಕೊ ಬರ್ತೀನಿ ಅಂತ ಹೇಳ್ತಾನೆ ಮೂಕು ಭಾಷೆಯಲ್ಲಿ. ಸರಿ ಹೋಗಿ ಬನ್ನಿ ಅಂತ ಹೇಳಿ ಅವಳು ಕಾರಲ್ಲಿ ಬಂದು ಕೂತ್ಕೊಂಡಿರ್ತಾಳೆ. ಮಲ್ಲಿಕಾ, ಅವಳ ಮಗಳು, ಮಗ ಮತ್ತು ಅರವಿಂದ್ ಸರು ಎಲ್ಲರೂ ಈ ಕಡೆ ಒಂದು ಮೀಟಿಂಗ್ ನಡೆಸ್ತಾ ಇರ್ತಾರೆ. ಮತ್ತು ಅತಿಥಿ ಮದುವೆ ಮಾಡೋಕ್ಕೆ ನಮಗೂ ಮಗಳೇ ಅಲ್ವಾ ಭಾವ, ನಾವು ಇಂಟ್ರೆಸ್ಟ್ ಬಿಟ್ಟೇ ಮಾಡ್ತೀವಿ, ನೀವೆಲ್ಲ ಮುಚ್ಚಿಡೋ ಬದಲು ನಮಗೂ ಓಪನ್ನಾಗಿ ಹೇಳಿ ಭಾವ, ನಾವು ನಿಂತು ಮಾಡ್ತೀವಿ ಅಂತ ಮಲ್ಲಿಕಾ ಕೇಳ್ತಾಳೆ. ಅದಕ್ಕೆ ಅರವಿಂದ, ಹಂಗೇನಿಲ್ಲ, ಗಂಡೇ ನೋಡಿಲ್ಲ, ಅವು ಯಾವ ಕರ್ಕೊಂಡೇ ಬಂದಿಲ್ಲ ಅದಿತಿ, ಗಂಡು ಹೆಂಗಿದ್ದಾನೆ ಅಂತಲೂ ಗೊತ್ತಿಲ್ಲ, ನೋಡೋಣ, ಇವತ್ತು ನೋಡ್ಕೊಂಡು ಬರಲಿ, ನಾಳೆ ಮನೆಗೆ ಕರೆಯೋಣಂತೆ ಅಂತ ಹೇಳ್ತಾನೆ. ಸರಿ ಭಾವ, ಹಂಗೆ ಮಾಡೋಣ ಅಂತ ಹೇಳ್ತಾಳೆ. ಕ್ರಿಮಿನಲ್ ಇವಳು, ಒಳಗೇನೆ ಸಖತ್ ಕ್ರಿಮಿನಲ್ ಕೆಲಸ ಮಾಡೋದು ಜಾಸ್ತಿ, ಮನೆ ಹಾಳು ಕೆಲಸಗಳೇ ಜಾಸ್ತಿ ಇವಳ್ದು ಇವಳ ಮಗಳದು 3 ಜನದ್ದು ಅದೇ ಆ್ಯಕ್ಟಿವಿಟಿ. ಇವರು ಎಲ್ಲ ವಿಷಯದಲ್ಲೂ ಗೊತ್ತಿಲ್ಲದಂಗೆ ಏನೇನೋ ವ್ಯವಹಾರಗಳು ಮಾಡೋದು. ಸಿಕ್ಕಾಕೊಂಡಿಲ್ಲ ಇಲ್ಲಿವರೆಗೆ. ಅಗ್ನಿ ಸಿಕ್ಕಾಕೊಂಡ್ರೆ ಒಂದ್ಸಲ ಮಗ ಸಿಕ್ಕಾಕೋಬೇಕಿತ್ತು, ಅಷ್ಟರೊಳಗೆ ಒಂಚೂರಲ್ಲಿ ಬಚಾವಾಗಿದ್ದಾನೆ. ನೆಕ್ಸ್ಟು ಅಮ್ಮ ಸಿಕ್ಕಾಕೋಬೇಕಾಗುತ್ತೆ. ಇದೇ ಥರ ಮಾಡ್ತಾಯಿದ್ರೆ ಅವಳು ಅಮ್ಮನೇ ಸಿಕ್ಕಾಕೋತಾಳೆ. ಅಗ್ನಿ ಕೈ ಸಿಕ್ಕಾಕೊಂಡ್ರೆ ಇನ್ನೇನು ಅಪ್ಪಾಜಿ ಮಾಡಿಬಿಡ್ತಾನೆ. ಓಕೆ, ಹೀಗೆ ಅಲ್ಲಿ ಹೋಗ್ತಾರೆ. ಆಮೇಲೆ ಒಳಗಡೆ ಹೋಗ್ತಾನೆ ಅಗ್ನಿ, ಅಲ್ಲಿ ಸಿಗ್ತಾಳೆ ಅದಿತಿ, ಕೂತಿರ್ತಾಳೆ. ಹೋಗ್ಬಿಟ್ಟು ಮಾತಾಡಿಸ್ತಾನೆ. ಮಾತಾಡ್ಸಾದ್ಮೇಲೆ, ಅಣ್ಣ ಗಿಫ್ಟ್ ತೊಗೊಂಡು ಬರ್ತೀನಿ ಅಂದಲ್ಲ, ಎಲ್ಲೋ ಅಂತ ಕೇಳ್ತಾಳೆ. ಗಿಫ್ಟು ಕಾರಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ತೊಗೊಂಡು ಬರ್ತೀನಿ ಅಂತ ಮೂಕು ಭಾಷೆಯಲ್ಲಿ ಹೇಳ್ತಾನೆ. ಆಮೇಲೆ ಸರಿ ನಾನು ಬರಲಾ ಅಂತಾಳೆ. ಬೇಡ ಬೇಡ, ನೀನು ಇಲ್ಲೇ ಕೂತಿರು, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತೇಳಿ ಹೋಗ್ತಾನೆ. ಈ ಕಡೆ ಅರವಿಂದ, ಅಗ್ನಿ ಸಾಕ್ಷಿ ಮೀಟಿಂಗ್ ಇತ್ತು ಬಳ್ಳಾರಿ ಅವ್ರದ್ದು, ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಮೀಟಿಂಗಲ್ಲಿ ಹೇಗೆ ಅವ್ರನ್ನ ಇದು ಮಾಡಿದಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಂತ ತಲೆ ಕೆಡಿಸ್ಕೊಂಡಿರ್ತಾನೆ. ಅದಿತಿ ಬಂದು ಇಲ್ಲಿ ಕೂತ್ಕೊಂಡಿರ್ತಾಳೆ. ಕಲರವ ಇವೆಂಟ್ ಒಳಗಡೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಾ ಅಂತ ಅವಳು ಲವರ್ನ ಕರೆದಿರ್ತಾಳೆ, ಮತ್ತು ಅಗ್ನಿನೂ ಕರೆದಿರ್ತಾಳೆ. ಸಾಕ್ಷಿನೂ ಬನ್ನಿ ಬಾ ನೀನು ಅಂತ ಹೇಳಿರ್ತಾಳೆ. ಆದರೆ ಅವ್ರ ಅಣ್ಣ ಕರ್ಕೋಗೋಕ್ಕೆ ಇಷ್ಟ ಇಲ್ಲ. ಸಾಕ್ಷಿ, ಬೇಡ, ನೀನು ಕಾರಲ್ಲೇ ಕೂತ್ಕೋ ಅಂತ ಹೇಳ್ತಾನೆ. ಸರಿ ಆಯಿತು ಬಿಡಿ ಅಂತ ಹೇಳ್ಬಿಟ್ಟು ಕೂತಿರ್ತಾಳೆ. ಅದಿತಿ ಅಲ್ಲೇ ಕೂತ್ಕೋ ಅಂತ ಹೇಳ್ಬಿಟ್ಟು ಅಲ್ಲೇ ಕೂರಿಸಿ ಅಣ್ಣ ತಂಗಿ ಇಬ್ಬರನ್ನೂ ತಪ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡಾದ್ಮೇಲೆ ಅವನು ತಾಳು ಇದನ್ನು ತೊಗೊಂಡು ಬರ್ತೀನಿ ಪ್ರೆಸೆಂಟೇಷನ್ನು ಅಂತ ಹೇಳ್ಬಿಟ್ಟು ಹೊರಡ್ತಾನೆ ಅಲ್ಲಿಂದ. ಪ್ರೆಸೆಂಟೇಷನ್ ತರೋಕ್ಕೆ ಅಂತ ಬರ್ತಾನೆ. ಪ್ರೆಸೆಂಟೇಷನ್ ತಂದಿರಲ್ಲ ಅಂತೇಳ್ಬಿಟ್ಟು ತರೋಕ್ಕೆ ಅಂತ ಬರ್ತಾನೆ. ಸಾಕ್ಷಿ ಕಾರು ಲಾಕ್ ಮಾಡಿಕೊಂಡು, ಅಲ್ಲಿ ರಾಜು ಬಂದಂಗಾಯ್ತಲ್ಲ, ಇಲ್ಲಿ ಹೋದಂಗಾಯ್ತಲ್ಲ ರಾಜು, ಅವನೇ ಹೋಗಿದ್ದು ಅಂತೇಳ್ಬಿಟ್ಟು ಅವನ್ನ ಫಾಲೋ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಅವಳು ಕಾರ್ ಲಾಕ್. ಆಮೇಲೆ ಅಲ್ಲಿ ತರ್ತೀನಿ ಅಂತ ಹೇಳ್ಬಿಟ್ಟು ಅದಿತಿಗೆ, ಇಲ್ಲೇ ಕೂತಿರು, ನಾನು ತೊಗೊಂಡು ಬರ್ತೀನಿ ಅಂತ ಹೋಗ್ತಾನೆ. ಅಲ್ಲಿ ತರಕ್ಕೆ ಹೋಗ್ತಾನೆ. ಅಲ್ಲಿ ಸಾಕ್ಷಿ ಇರಲ್ಲ. ಸಾಕ್ಷಿ ಬೀಗ ಹಾಕ್ಕೊಂಡು ಕಾರ್ ಲಾಕ್ ಮಾಡಿಕೊಂಡು ಬಂದಿರ್ತಾಳೆ ಅವನ್ನ ಹುಡುಕೊಂಡು ಒಳಗಡೆ. ಆಮೇಲೆ ಆ ಕಡೆಯಿಂದ ಈ ಕಡೆಯಿಂದ ಇವನು ಬಂದ್ಬಿಟ್ಟು ನೋಡ್ತಾನೆ, ಕಾರ್ ಲಾಕ್ ಆಗಿರುತ್ತೆ, ಬೀಗ ಇರಲ್ಲ. ಆಮೇಲೆ ಆ ಹೂವಿನಮ್ಮ ಬರ್ತಾ ಇರ್ತಾಳೆ. ಹೂವಿನಮ್ಮಂಗೆ ಹೇಳ್ತಾನೆ, ಇಲ್ಲಿ ಮೂಗ್ಬಟ್ಟು ಹಾಕ್ಕೊಂಡಿತ್ತಲ್ಲ ಹುಡುಗಿ ಎಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಏನು ಯಾರನ್ನ ಕೇಳ್ತಾ ಇದ್ದೀರಾ, ಮೂಗ್ಬಟ್ಟ ನಮ್ಮ ಯಜಮಾನ್ರು ಕೊಡ್ಸಿದ್ದು ನನಗೆ, ಒಂದು ಅರ್ಧ ಗ್ರಾಮಲ್ಲಿ ಕೊಡ್ಸವ್ರೆ ಅಂತ ಹೇಳ್ತಾರೆ. ನಿನಗಲ್ಲ ಹೇಳ್ತಿರೋದು, ಆ ಮೂಗ್ಬಟ್ಟು ಹಾಕೊಂಡಿದ್ಲಲ್ಲ ಹುಡುಗಿ ಕಾರಲ್ಲಿ ಕೂತಿದ್ಲಲ್ಲ ಅವಳೆಲ್ಲಿ ಅಂತ ಕೇಳ್ತಾನೆ. ಆವಾಗ ಅವಳಿಲ್ಲೇ ಓದ್ಲಲ್ಲ ಆವಾಗಲೇ ಲಾಕ್ ಮಾಡ್ಕೊಂಡು ಕಾರ್ನ ಅಂತ ಹೇಳ್ತಾರೆ.
ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನು ಆ ಕಡೆಯಿಂದ ಹೋಗ್ತಾ ಇರ್ತಾನೆ, ಇವಳು ಈ ಕಡೆಯಿಂದ ಹೋಗ್ತಾ ಇರ್ತಾಳೆ. ಇಬ್ಬರು ಡ್ಯಾಶ್ ಹೊಡಿತಾರೆ. ಡ್ಯಾಶ್ ಹೊಡೆದು ಆಮೇಲೆ ನೀನು ಇಲ್ಲಿ ಬಂದಿದೀಯಾ ಅಂತ ಬೈತಾನೆ. ಹೌದು, ನಮ್ಗೆ ಗೊತ್ತಿರೋ ಹುಡುಗ, ನಮ್ಮನೆ ಬಾಡಿಗೆ ಮನೆ ಹುಡುಗ ಬಂದಂಗಾಯ್ತು, ಇಲ್ಲಿ ನೋಡಿದೆ, ಅದಕ್ಕೋಸ್ಕರನೇ ಅವನ್ನ ನಾನು ಫಾಲೋ ಮಾಡ್ಕೊಂಡು ಬಂದೆ. ಅವನು ಯಾವ ಕಡೆ ಒಂದು ಗೊತ್ತಾಗಿಲ್ಲ ಇನ್ನೂ ಅಂತ ಹೇಳ್ತಾಳೆ. ಅವನು ಹೆಂಗಿದ್ದಾನೆ ಏನು ಅಂತ ಎಲ್ಲ ಕೇಳ್ತಾನೆ ಮೂಕ್ ಭಾಷೆಯಲ್ಲಿ. ಅವನು ಉದ್ದ ಕೂದಲು ಬಿಟ್ಟಿದ್ದಾನೆ, ಮೀಸೆ ಬಿಟ್ಟಿದ್ದಾನೆ, ಸ್ಪೆಕ್ಸ್ ಹಾಕ್ತಾನೆ, ಕೋಟ್ ಹಾಕೊಂಡಿದ್ದಾನೆ, ಜುಬ್ಬ ಪೈಜಾಮ ಹಾಕ್ತಾನೆ, ಆಮೇಲೆ ಹೈಟು ನಿನ್ನಷ್ಟು ಹೈಟ್ ಇದ್ದಾನೆ ಎಲ್ಲ ಹೇಳ್ತಾಳೆ. ಹೇಳಿದಾಗ ಇವನು ಒಂಥರ ಇರಿಸು ಮುರಿಸು ಆಗುತ್ತೆ ಇವನಿಗೆ. ಆಮೇಲೆ ಅವನು ಯಾರು ಅಂತ ಕೇಳ್ತಾನೆ. ಅವನು ನಮ್ಮನೆ ಮೇಲೆ ಬಾಡಿಗೆಗಿರೋದು ಅಂತ ಹೇಳ್ತಾಳೆ. ಓ ಅಂತ ಹೇಳ್ಬಿಟ್ಟು ಆಮೇಲೆ ಈ ಹೂವಿನಮ್ಮ ಹೂ ತಗೊಂಡು ಬಂದು ಕೊಡೋಕ್ಕೆ ಬರುತ್ತೆ. ಅವನು ಹೂ ತಗೊಂಡಲ್ಲ, ದುಡ್ಡು ಕೊಡ್ತಾನೆ, ಹೂ ತಗೊಳ್ಳಲ್ಲ. 50 ರೂಪಾಯಿ ಕೊಟ್ಟಿರ್ತಾನೆ, ಹೂ ತಗೊಳ್ಳೋದೇ ಇಲ್ಲ, ಬೇಡ ಅಂತಾನೆ. ನಿನ್ನ ಹೆಂಡ್ತಿಗೆ ಮುಡ್ಸಪ್ಪ ಹೂ ತಗೊಂಡು ಅಂತ ಹೇಳುತ್ತಿ ಅಮ್ಮ, ಬೇಡ ಅಂತ ಹೋಗಿರ್ತಾನೆ. ಈ ಕಡೆ ಬಂದು ಅರವಿಂದ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾಳೆ ಮಲ್ಲಿಕಾ ಮಗ ಎಲ್ಲ ಸೇರಿಕೊಂಡು. ಆಮೇಲೆ ಮದುವೆ ಹೇಗೆ ಇಟ್ಕೋಬೇಕು, ಎಲ್ಲಿ ಮಾಡಬೇಕು, ಯಾವ ಥರ ಡೆಕೋರೇಟ್ ಆಗಬೇಕು ಅಂತ ಎಲ್ಲ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇವನು ಅಗ್ನಿ ಹುಡ್ಕೊಂಡು ಬರ್ತಾನೆ. ಸಿಗ್ತಾಳೆ. ಸಿಕ್ಕಿದ ಮೇಲೆ ಇವ್ರದ್ದು ಇಲ್ಲೇ ಆಗಿಬಿಡುತ್ತೆ. ಅವನು ಹೆಂಗಿದ್ದ, ಯಾವ ಥರ ಇದ್ದಾನೆ, ಏನು ಕತೆ, ಇದು ಕೇಳೋದ್ರಲ್ಲೇ ಇವ್ನ ಟೈಮ್ ಆಗೋಯ್ತು ಫುಲ್ಲು. ಅಂದರೆ ಇವನಿಗೆ ಒಂಥರ ಹೊಟ್ಟೆ ಉರಿ. ಅವಳು ಹುಡುಗನ ಹುಡುಕ್ತಾ ಇದ್ದೀನಿ ಅಂತ ಅಂದ್ಬಿಟ್ಲಲ್ಲ, ಅಂದರೆ ಅವಳ ಲವರ್ಗೇನು ಅಂತ ಹೇಳ್ಬಿಟ್ಟು ಇವನಿಗೆ ಹೊಟ್ಟೆ ಉರಿ ಬಂದೋಯ್ತು ಆಗಲೇ. ಆದರೆ ಇವನು ಬಾಯ್ಬಿಟ್ಟು ಹೇಳಲಿಲ್ಲ. ಅದೇ ಕೇಳ್ತಾವನೆ, ಅವನು ಹೆಂಗಿದ್ದಾನೆ, ನೋಡೋಕ್ಕೆ ಹೆಂಗಿದ್ದಾನೆ, ಚೆನ್ನಾಗಿದ್ದಾನ, ಹಂಗಿದ್ದಾನ ಹಿಂಗಿದ್ದಾನ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿಸ್ಕೊಳ್ತಾನೆ. ಕೇಳಿಸ್ಕೊಂಡು ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.